ಜಗತಿ ಜಗತಿ. ಹೌದು, ನಿಮಗೆ ನೀವು ಬರೆದ ಪುಸ್ತಕಗಳಲ್ಲಿ ನಿಮಗೆ ತುಂಬಾ ಇಷ್ಟವಾಗಿದ್ದ ಪುಸ್ತಕ ಅಂತಂದ್ರೆ, ಎಲ್ಲ ಪುಸ್ತಕನೂ ಇಷ್ಟವಾಗಿಯೇ ಬರೀತೀರಾ, ಎಲ್ಲ ಹಾಡುಗಳನ್ನು ಇಷ್ಟವಾಗಿಯೇ ಬರೀತಾರೆ, ನಿಮಗೆ ಖುಷಿ ಕೊಟ್ಟಂತ, ನಿಮಗೆ ಆತ್ಮತೃಪ್ತಿ ಕೊಟ್ಟಂತ, ಅತಿ ಹೆಚ್ಚು ಆತ್ಮತೃಪ್ತಿ ಕೊಟ್ಟಂತ ಪುಸ್ತಕ ಭಾವಲಹರಿ ಪುಸ್ತಕ. ಭಾವಲಹರಿ ಬಹಳ ಪ್ರೀತಿ ಮಾಡಿದ ಪುಸ್ತಕ ಅಂದ್ರೆ ಅದು. ನಾನು ಈಗ ಯಾವ್ಯಾವ ಪ್ರಕಾರಗಳಲ್ಲಿ ಬರೆದಿದ್ದೀರಾ ನೀವು? ನಿಮಗೆ ಗೊತ್ತುಂಟು ಷಟ್ಪದಿನೇ, ನೀವು ಅಷ್ಟು ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ಷಟ್ಪದಿಯನ್ನೇ ಬಲ್ಲವರು ಅಂದ್ಮೇಲೆ ಹಲವಾರು ಪ್ರಕಾರಗಳಿರ್ತವೆ. ಈಗ ಸಾಹಿತ್ಯದಲ್ಲಿರ್ಲಿ, ಕಾವ್ಯದಲ್ಲಿರ್ಲಿ, ಯಾವ್ಯಾವ ಪ್ರಕಾರದ, ನಿಮಗೆ ತಿಳಿದ ಮಟ್ಟಿಗೆ ಯಾವ್ಯಾವ ಪ್ರಕಾರದ ಸಾಹಿತ್ಯವನ್ನ, ಅಂದ್ರೆ ಗೀತೆಯನ್ನ, ಹಾಡನ್ನ ಯಾವ್ಯಾವ ಪ್ರಕಾರದ ಬರೆದಿದ್ದೀರಾ ನೀವು? ಯಾವ್ಯಾವ ಪ್ರಕಾರಗಳು ಅನ್ನೋದಕ್ಕಿಂತ ಹೆಚ್ಚಿಗೆ ಬಹುತೇಕ ಎಲ್ಲ ಭಕ್ತಿ ಗೀತೆಗಳೇ ಜಾಸ್ತಿ ನಂದು. ಭಾವಗೀತೆಗಳು ಮದುವೆ ಆದ ನಂತರ ಬರದೆ, ಅವು ಪ್ರಿಂಟೇ ಆಗಿಲ್ಲ ಯಾವ್ದು. ಅದೊಂದು ನಿವೇದನೆ ಪುಸ್ತಕ, ಒಂದು ಭಾವಗೀತೆ, ನಾಡಗೀತೆ, ದೇಶಭಕ್ತಿ ಗೀತೆ ಎಲ್ಲ ಒಟ್ಟು ಮಿಕ್ಸ್ ಮಾಡಿ ಹಡನ್ಬಾಳ್ GS ಹೆಗ್ಡೆಯವರು ಅವರು ಪ್ರಿಂಟ್ ಮಾಡಿಸಿದ್ದು. ಶಕ್ತಿ ಪ್ರಕಾಶನ ವೆಲ್ ಪ್ರಿಂಟ್ ಆದದ್ದು. ಶಾರದಾ ವಿಲಾಸ, ಶಾರದಾ ವಿಲಾಸ ಕೂಡ ಎಲ್ಲರ ಗಮನ ಸೆಳೆದ ಪುಸ್ತಕ ಇದು. ನಾನು ನಿಮ್ಮ ಮನೆಗೆ ಬರಲಿಕ್ಕೆ ಕಾರಣ ಈ ಶಾರದಾ ವಿಲಾಸ ಪುಸ್ತಕ. ಶಾರದಾ ವಿಲಾಸ ಪುಸ್ತಕನೂ ಶಕ್ತಿ ಪ್ರಕಾಶನವೇ. ಇದನ್ನ ಯಾರು ಮುಂದಾಗಿ ಮಾಡಿಸಿದ್ದು, ಅಥವಾ ನೀವಾಗೆ ಬರೆದದ್ದು? ಏನೊಂದು ಪ್ರೇರಣೆ ಈ ಪುಸ್ತಕ? ಪ್ರೇರಣೆ ಅಂದ್ರೆ, ನಾನು ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ, ನನ್ನ ವಿಚಾರಗಳನ್ನೆಲ್ಲ ನಾನು ಮಕ್ಕಳ ಕೈಲಿ ಪುರುಸೊತ್ತಾಗಿ ಹೇಳಕ್ ಯಾವಾಗ್ಲೂ ಆಗೇ ಇಲ್ಲ. ಏನೋ ಒಂದು ಸಮಸ್ಯೆಗಳು, ಅದನ್ನೆಲ್ಲ ಒಂದು ಕರೆಕ್ಟ್ ಪ್ರತಿ ಬರದಿಟ್ಟು ಅದನ್ನ DPT ಮಾಡಿಸಿ ಇಟ್ಬಿಡೋದು. ಅದನ್ನ ನಾನು ನಂತರ ಅದನ್ನ ಸಣ್ಣ ಪುಸ್ತಕ ನಮೂನೆ ಮಾಡಿ ಬಂದವರಿಗೆಲ್ಲ ಕೊಡೋದಕ್ಕೆ ಮಾಡೋದಕ್ಕೆ ಉಪಯೋಗಿಸಬಹುದು. ಅದು ಸರಿಯಾದ್ರೆ ಅಂತ ಹೇಳಿ ಅದನ್ನ GS ಹೆಗ್ಡೆಕಲ್ಲಿ ಪರಿಷ್ಕರಣೆ ಕೊಟ್ಟಿದ್ನು. ನೋಡಿ, ನನಗೆ ಕತೆ ಬರೆದ ಅಭ್ಯಾಸ ಇಲ್ಲ ಅಂತ. ಅದು ಪ್ರಿಂಟ್ ಆಗಿದೆ ಅಲ್ಲಿ. GS ಹೆಗ್ಡೆಯರ್ ಅಂದ್ರೆ ಯಾರು? GS ಹೆಗ್ಡೆಯರು ನಮ್ಮ ಅಳ್ಳಂಗಿ ಕಾಲೇಜ್ ಪ್ರಿನ್ಸಿಪಾಲ್ರು. ಅವರು ಅದನ್ನ ಮಾಡಿಸಿದ್ರೆ, ಪುಸ್ತಕ ಮಾಡಿಸಿದ್ರೆ. ಮಕ್ಕಳ ಹಂಗೆ ನಂಗೆ ಅವರು. ಹೌದಾ? ಪ್ರಿನ್ಸಿಪಾಲ್ ಹೌದು, ಮಕ್ಕಳ ಹಂಗೆ. ಬಹಳ ಸಲ ಹೋಗಿದ್ದೆ ಅವ್ರ ಹತ್ರಕ್ಕೆ. ಮೊನ್ನೆ ಸದ್ಯ ಹುಟ್ಟಿದಬ್ಬ ಕೂಡ ಆಚರಣೆ ಮಾಡಿದ್ದಾರೆ. ಅವರು ಕರ್ಕೊಂಡು ಹುಟ್ಟಿದಬ್ಬ ಆಚರಣೆ ಮಾಡಿ. ನಿಮ್ಮ ಹುಟ್ಟಿದಬ್ಬ ಆಚರಣೆ ಮಾಡಿದ್ರ? ಶಾಲು ಹಚ್ಚಿ ಕಳಿಸಿದ್ದಾರೆ. ಹೌದಾ? ಸೀತಾಲಕ್ಷ್ಮಿ ಹೆಗ್ಡೆಯವರು ನನಗೆ ಹಲವು ವರ್ಷಗಳಿಂದ ಸಾಹಿತ್ಯಿಕವಾಗಿಯೇ ಪರಿಚಯ ಆದವರು. 85ನೇ ವರ್ಷದಲ್ಲಿ ಬದುಕುತ್ತಿರುವ ಅವರಲ್ಲಿ ಈಗಲೂ ಕೂಡ ಆಶು ಕವಯತ್ರಿಯ ಭಾವ ಜೀವಂತವಾಗಿದೆ. ಅಪರೂಪಕ್ಕೊಮ್ಮೆ ಕವಿತೆಗಳನ್ನು ಬರೆಯುತ್ತಾರೆ. ಸೀತಾಲಕ್ಷ್ಮಿ ಹೆಗ್ಡೆಯವರು ನಮ್ಮ ಭಾಗದಲ್ಲಿ ಸಾಹಿತ್ಯ ಚರಿತ್ರೆಯಲ್ಲಿ ಗುರುತಿಸಿಕೊಳ್ಳುವ ಅತ್ಯಮೂಲ್ಯವಾದಂತಹ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಸಾಂಗತ್ಯ, ತ್ರಿಪದಿ ಎಂತಹ ಹಳೆಯ ಛಂದಸ್ಸುಗಳಲ್ಲಿ ಕಾವ್ಯವನ್ನು ರಚಿಸಿ ಅಮರವಾದಂತಹ ಸಾಹಿತ್ಯವನ್ನು ನೀಡಿದ್ದಾರೆ. ಹೊಸನಗರದ ಅಬ್ಬಿಯಿಂದ ಹೊನ್ನಾವರದ ಹೈಗುಂದಕ್ಕೆ ಆಗಮಿಸಿದ ಸೀತಾಲಕ್ಷ್ಮಿ ಹೆಗ್ಡೆಯವರು ಜೀವನದಲ್ಲಿ ಅನೇಕ ಕಷ್ಟಗಳನ್ನು, ಪತಿಯನ್ನು ಕಳೆದುಕೊಂಡ ಮೇಲೂ ಮಕ್ಕಳನ್ನು ಬೆಳೆಸುವುದರ ಜೊತೆಗೆ ಸ್ವಲ್ಪವೂ ನಿರ್ಲಕ್ಷ್ಯವನ್ನು ಮಾಡದೆ ಅಪರೂಪವಾದಂತಹ ಅನೇಕ ಭಾವಗೀತೆಗಳನ್ನು, ಜನಪದ ಸಾಹಿತ್ಯದಂತಹ ಕಾವ್ಯವನ್ನು ನಮಗೆ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಜಿಲ್ಲೆಗೆ ಅಪರೂಪವೆನಿಸುವಂತಹ ಮಹಿಳೆಯೊಬ್ಬರು ಬರೆದಿರುವ ಆತ್ಮಕತೆ, ನನಗನ್ನಿಸಿದ ಹಾಗೆ ಇದು ಮೊದಲು ಅಂತಹ ಒಂದು ಶಾರದಾ ವಿಲಾಸ ಎನ್ನುವಂತಹ ಆತ್ಮಕತೆಯನ್ನು ಕೂಡ ಅವರು ಬರೆದಿದ್ದಾರೆ. ಹಾಗೆ ಗುರುಭಕ್ತೆಯಾಗಿ ಸೀತಾಲಕ್ಷ್ಮಿ ಹೆಗ್ಡೆಯವರು ಅನೇಕ ರಾಘವೇಶ್ವರರ ಕುರಿತಾಗಿ, ರಾಮಾನಂದರ ಕುರಿತಾಗಿ, ಸದಾನಂದರ ಕುರಿತಾಗಿ, ಹೀಗೆ ಅನೇಕ ಗುರು ಪರಂಪರೆಯ ಕುರಿತಾಗಿ, ದತ್ತಾತ್ರೇಯನ ಕುರಿತಾಗಿ ಕಾವ್ಯವನ್ನು ರಚಿಸಿದ್ದಾರೆ. ಆ ಮೂಲಕವಾಗಿ ಮುಂದಿನ ಗುರುಭಕ್ತರಿಗೆ ಭಜನೆಯ ಮೂಲಕವಾಗಿ ಹಾಡುವಂತಹ ಹಾಡುಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ
ಅವರು ಗದ್ಯದಲ್ಲಿಯೂ ಕೂಡ ಮಕ್ಕಳಿಗೆ ಬೇಕಾಗುವಂತಹ ನೀತಿ ಕಥೆಗಳನ್ನು ಬರೆದಿದ್ದಾರೆ, ಹಾಡುಗಳನ್ನು ಬರೆದಿದ್ದಾರೆ, ಚುಟುಕುಗಳನ್ನು ಬರೆದಿದ್ದಾರೆ. ಸಾಹಿತ್ಯದಲ್ಲಿ ಅವರಿಗೆ ನಮ್ಮ ಸುತ್ತಲಿನ ವಿಮರ್ಶಕರು ಗುರುತಿಸಿ ಅಥವಾ ಅಕಾಡೆಮಿಗಳು ಗೌರವಿಸುವಂತಹ ಒಂದು ಪರಂಪರೆ ನಮ್ಮಲ್ಲಿ ಬೆಳೆದು ಬಂದಿಲ್ಲ, ಅಥವಾ ಅವರು ಅಜ್ಞಾತರಾಗಿಯೇ ಉಳಿದಿದ್ದಾರೆ. ಅಂತಹ ಕವಯತ್ರಿ ಪ್ರಶಸ್ತಿಗಾಗಿ ಹಂಬಲಿಸಿಲ್ಲ, ತಾನು ಹಾಡಿನ ಮೂಲಕವಾಗಿಯೇ ಸಮಾಧಾನವನ್ನು ಪಡೆದುಕೊಂಡವರು. ಅಂತಹ ಸೀತಾಲಕ್ಷ್ಮಿ ಹೆಗಡೆಯವರು ಇನ್ನೂ ಹಲವು ವರ್ಷಗಳವರೆಗೆ ಸಾಹಿತ್ಯ ರಚನೆಯನ್ನು ಮಾಡ್ತಾ ಇರಬೇಕು. ಅವರ 3-4 ಕೃತಿಗಳನ್ನು ನಮ್ಮ ಪ್ರಕಾಶನದ ಮೂಲಕವಾಗಿಯೇ ನಾವು ಪ್ರಕಟಿಸಿದ್ದೇವೆ. ಅಂತಹ ಅವರು ದೀರ್ಘಕಾಲ ಕನ್ನಡ ಸಾಹಿತ್ಯವನ್ನು ಬೆಳೆಸುವಂತಹ ಶಕ್ತಿಯನ್ನು ದೇವರು ದುರ್ಗಾಂಬಿಕೆ ನೀಡಲಿ ಅನ್ನುವುದಾಗಿ ಆಶಿಸಿ, ಸೀತಾಲಕ್ಷ್ಮಿ ಹೆಗಡೆಯವರ ಕಾವ್ಯದ ಬೆಳಕಿನಲ್ಲಿ ನಾವೆಲ್ಲ ಸಾಗಿದ್ದೇವೆ. ಅವರ ಮಾನಸ ಪುತ್ರರು ನಾವು ಅನ್ನುವುದಾಗಿ ಹೇಳಿಕೊಳ್ಳಲಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಅಂತಹ ಸೀತಾಲಕ್ಷ್ಮಿ ಹೆಗಡೆಯವರಿಗೆ ವಂದಿಸಿ ಒಂದೆರಡು ಅವರ ಕುರಿತಾಗಿ ಅನಿಸಿಕೆಯನ್ನು ಇಲ್ಲಿ ನಾನು ಹಂಚಿಕೊಂಡಿದ್ದೇನೆ. ನಮಸ್ಕಾರ. ಹೆಮ್ಮೆಯ ವಿಷಯ. ಇಂಥ ಒಂದು ಅಕ್ಷರ ಮಾತೆ ನೀವು. ಅಕ್ಷರ ಮಾತೆ ಶೃಂಗೇರಿಲಿದ್ದಾಳೆ, ಕಾಶ್ಮೀರದಲ್ಲಿದ್ದಾಳೆ, ಎಲ್ಲ ಹೌದು. ನಾವು ಏನಿಲ್ಲ, ಒಂದು ಅಲ್ಲ ನೆಪ ಮಾತ್ರ, ಒಂದು ವ್ಯಕ್ತಿ ಹೆಣ್ಣು ಹಿಡಿಯುವುದಕ್ಕೊಂದು ಕೈ, ನಾವು ಅಷ್ಟೇ ಬಿಟ್ರೆ ಹೌದು, ನಮ್ದೇನೂ ಇಲ್ಲ. ಆದ್ರೆ ಅಂತಹ ಮಾತೆಯರ ಅನುಗ್ರಹಿತರು ನೀವು ಅಂತ. ಯಾಕೆಂದ್ರೆ ಈಗ ಶಾಲೆಗೆ ಹೋಗಿ ಸಾಹಿತ್ಯವನ್ನೇ ಬರಿಬೇಕು ಅನ್ನೋ ಒಂದು ಅಧ್ಯಯನವನ್ನೇ, ಅದ್ರ ಬಗ್ಗೆನೇ ಅಧ್ಯಯನ ಮಾಡಿದವರು ಕೂಡ ಇಷ್ಟೊಂದು ಪುಸ್ತಕ ಬರೀಲಿಲ್ಲ. ಷಟ್ಪದಿಗಳಲ್ಲಿ ಅಷ್ಟು ಶುದ್ಧವಾಗಿ ಬರೆಯೋದಿಲ್ಲ, ಆಗೋದಿಲ್ಲ, ಬರೀದಿಲ್ಲ ಅನ್ನುವಂಥದ್ದು ಒಂದು ಇದಲ್ಲ, ಅದು ಆಗೋದಿಲ್ಲ. ಎಷ್ಟೋ ಜನಕ್ಕೆ ಪ್ರಯತ್ನ ಪಟ್ರು ಆಗದಿದ್ದಂತಹ ಒಂದು ಸಾಧನೆ ನಿಮ್ದು. ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಈ ಬರಹಗಳು ಏನದೆ ಅದು ಪೂರ್ವ ಜನ್ಮದ ಸಂಸ್ಕಾರ, ಹಿರಿಯವರ ಆಶೀರ್ವಾದ. ಒಬ್ರು ಬರೀಲೇಬೇಕು ಅನ್ನುವಂತ ವಿಧಿ ಸಂಕಲ್ಪ, ಇದರ ಜೊತೆಗೆ ಇವರ ಅಪೇಕ್ಷೆ, ತಾನು ಮಾಡ್ಬೇಕು ಅನ್ನುವಂಥದ್ದು ಒಂದು ಮನಸ್ಸು ಇವರಿಗೆ ಇರ್ತದೆ. ಅಷ್ಟೇ ಬಿಟ್ರೆ ಉಳಿಕೆ ಎಲ್ಲ ದೈವಾನುಗ್ರಹದ ಮೇಲೆ ಆಗ್ತಿರೋದು. ಬರದು ಹೊರದು ಮಾಡ್ದೋಳಲ್ಲ ಹೆಚ್ಚು, ಬರ್ದಿದ್ದೆ ಸರಿ ಅನ್ನೋಳು. ಅಂದ್ರೆ ಅದಷ್ಟು ಸರಿಯಾಗಿ ಬರುತ್ತೆ. ಅದು ದೈವಿ ಸಂಕಲ್ಪ, ಅಮ್ಮನ ಆಶೀರ್ವಾದ, ಗುರುಗಳ ಪ್ರೇರಣೆ, ಗುರುಗಳ ಆಶೀರ್ವಾದ, ಅಮ್ಮನ ಆಶೀರ್ವಾದ. ಇದು ಬಿಟ್ಟರೆ ನನ್ನ ಸ್ವಂತದ್ದು ಏನೂ ಇಲ್ಲ ಇದ್ರಲ್ಲಿ, ಬುದ್ಧಿವಂತಿಕೆನೂ ಏನೂ ಇಲ್ಲ ಇದ್ರಲ್ಲಿ. ಎಲ್ಲ ಅವರೆಲ್ಲರ ಪ್ರೇರಣೆ ನಿಮ್ಮ ಮೇಲೆ ಇದೆಯಲ್ಲ, ನೀವೊಂದು ಸಾಧನವಾಗಿ ಅದನ್ನು ಬರ್ದಿದ್ದೀರಲ್ಲ, ಅದಕ್ಕೆ ಧನ್ಯವಾದ ಹೇಳೋದೇ ದೇವರಿಗೆ ಅಷ್ಟೇ. ನಿಮ್ಮ ಇದಿಷ್ಟು ಬರಹಗಳ ಗುಚ್ಛದಲ್ಲಿ ಯಾವ್ದಾದ್ರೂ ಒಂದು ಪುಸ್ತಕಕ್ಕೆ ಈಗ ಸರಕಾರದ್ದು ಅಥವಾ ಯಾವ್ದಾದ್ರು ವಿಶೇಷ ಪ್ರಶಸ್ತಿಗಳು ನಿಮ್ಮ ಬರಹಕ್ಕಾಗಿಯೇ ಬಂದಿವೆಯಾ? ಬರಹಕ್ಕಾಗಿ ಬಂದ ಪ್ರಶಸ್ತಿ ಮೊಟ್ಟ ಮೊದಲನೇದು ಕದಂಬ ಪ್ರಶಸ್ತಿ ಕನ್ನಡ ಸಂಘದಿಂದ ನಮ್ಮ ಅಳ್ಳಂಕಿ ಅಲ್ಲೇ ಬಂದಿದ್ದು, ಅದು ಕೊಟ್ಟಿದ್ದಾರೆ ಪ್ರಶಸ್ತಿ. ಇನ್ನು ಸನ್ಮಾನಗಳು ಹಾಡಿನಬಾಳಲ್ಲಿ ಹೊನ್ನಾವರ ಸಾಹಿತ್ಯ ಸಮ್ಮೇಳನ ಆಗಿತ್ತು, ತಾಲೂಕಾ ಸಾಹಿತ್ಯ ಸಮ್ಮೇಳನ. ಆವಾಗ ಹಾಡಿನಬಾಳಲ್ಲಿ ಸನ್ಮಾನ ಮಾಡಿದ್ದಾರೆ. ಕಡೆಗೆ ಮತ್ತೆ ಸುಬ್ರಹ್ಮಣ್ಯದಲ್ಲಿ, ಮುಗುವ ಸುಬ್ರಹ್ಮಣ್ಯದಲ್ಲಿ ಆಗಿತ್ತು, ಅಲ್ಲಿ ಸನ್ಮಾನ ಮಾಡಿದ್ದಾರೆ. ಬೆಂಗಳೂರು ಹವ್ಯಕ ಮಹಾಸಭೆಯಲ್ಲಿ ಕರೆದು ಸನ್ಮಾನಿಸಿದ್ದಾರೆ, ಬರೆಯುವವಳು ಅಂತ ಹೇಳಿ. ಈ ಗುಣವಂತ ಇವರು ಪುಸ್ತಕ ಬಿಡುಗಡೆ ಮಾಡುವಷ್ಟೊತ್ತಿಗೆ ಗುರುಗಳ ಕೈಲಿ ಸನ್ಮಾನ, ಶಾಲು ಹಚ್ಚಿ ಸನ್ಮಾನ ಮಾಡಿ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕೋದಂಡರಾಮ್ ಡಾಕ್ಟ್ರು ತುಂಗಾ ಶರಾವತಿ, ಅದನ್ನು ಬಿಡುಗಡೆ ಮಾಡುವಷ್ಟೊತ್ತಿಗೆ ಸನ್ಮಾನಿಸಿಯೇ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಹಿಂಗೆ ಮತ್ತೆ ಗುರುಗಳು ಚಾತುರ್ಮಾಸ್ಯದಲ್ಲಿ, ಸರ್ವಧಾರಿ ಚಾತುರ್ಮಾಸ್ಯದಲ್ಲಿ ಸನ್ಮಾನ ಮಾಡಿದ್ದಾರೆ ಬೆಂಗಳೂರಲ್ಲಿ. ನಿಮ್ಮ ಮನೆಯವರು ಬೇಗ ಹೋದ್ರು ಅಂತ ಅಂದ್ರೆ ಅದ್ರ ನಂತರ ಜೀವನ ನೀವು ಸಾಮಾನ್ಯ ಸಣ್ಣ ಮಕ್ಕಳು ಕಟ್ಕೊಂಡು ಇಟ್ಕೊಂಡು ಅದನ್ನ ಎಷ್ಟು ಕಷ್ಟದಿಂದ ನೀವು ಆ ಸಾಹಿತ್ಯವನ್ನು ಬೆಳೆಸ್ಕೊಂಡು ಮಕ್ಕಳನ್ನು ದೊಡ್ಡ ಮಾಡಿ ಅವರಿಗೂ ಒಂದೊಂದು ನೆಲೆಯನ್ನ ತೋರಿ ಆ ಜೀವನ ಅದು ನಮ್ಗೆಲ್ಲರಿಗೂ ಅರ್ಥ ಆಗ್ತದೆ. ಆದ್ರೂ ಕೂಡ ಈ ಸಾಹಿತ್ಯದಲ್ಲಿ ಇಷ್ಟೊಂದು ಬೆಳವಣಿಗೆ ನಿಮ್ಮಲ್ಲಿದೆ ಅಂದ್ರೆ ನಿಮಗೆ ಮನೆ ಮಕ್ಕಳು ಅಥವಾ ಅವರ ಪ್ರೋತ್ಸಾಹದ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ?
ಕೊಟ್ಟಿದ್ರು. ಮನೆಯವರು ಹೆಚ್ಚಿನ ಪ್ರೋತ್ಸಾಹ ದೊಡ್ಡ ದೊಡ್ಡ ಕೊಡದೆ ಹೋದ್ರು ಬೇಜಾರು ಯಾರು ಮಾಡ್ಲಿಲ್ಲ. ನಮ್ಮ ಮಾವನಿಗೆ, ನಮ್ಮನೆ ಹಿರಿಯರಿಗೆ ಎಲ್ಲರೂ ನಾನ್ ಬರಿತೀನಿ ಅಂತ ಬಹಳ ಪ್ರೀತಿನೇ ಆಗಿತ್ತು. ಇಷ್ಟೆಲ್ಲ ಭಕ್ತಿ ಗೀತೆಗಳನ್ನು ಬರೆದಿದ್ದೀರಿ, ತತ್ವ ಪದಗಳನ್ನು ಬರೆದಿದ್ದೀರಿ, ಆತ್ಮಚರಿತೆನೂ ಕೂಡ ಬರೆದು ಪ್ರಿಂಟ್ ಆಗು ಹೋಯ್ತು. ಈಗ ನೀವು ಈಗ ನಿತ್ಯ ಜೀವನದಲ್ಲಿ ಒಂದಷ್ಟು ಘಟನೆಗಳು ನಡೀತವೆ, ಅಥವಾ ನಿಮ್ಮ ಮನಸ್ಸಲ್ಲಿ ಏನೋ ಒಂದಿರ್ತದೆ, ನಿತ್ಯ ಜೀವನದ ಬಗ್ಗೆ ಏನೋ ಒಂದು ಬರಿಬೇಕು, ಆ ತರ ಅನಿಸಿ ಯಾವ್ದಾದ್ರು ಹಾಡುಗಳನ್ನು ಬರೆದಿದ್ದೀರಾ ನೀವು? ಆ ತರ ಬರದ ಹಾಡುಗಳು ಬಹಳ ಇದ್ದಾವೆ. ಆದ್ರೆ ನೆನಪಿರೋದು ಎಲ್ಲೋ ಒಂದ್ 2-3 ರೂಢಿ ನೆನಪಿರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಈ ಬರವಣಿಗೆ ಅನ್ನುವಂತಹದ್ದು ನಮ್ಮ ಮನಸ್ಸಿನಲ್ಲಿದ್ದ ಬೇಜಾರವನ್ನೇ ಕಳೆಯುವಂತಹದ್ದು. ನನ್ನ ಫ್ರೆಂಡು ಅಂದ್ರೆ ನನ್ನ ಗೆಳತಿ, ಅದು ಅದ್ರ ಹೆಸರೇ ಆ ಹಾಡು, ಇದ್ರ ಹೆಸರೇ ಗೆಳತಿ ಅಂತಲೋ ಏನೋ ಒಂದ್ ಅದೇ ಅಲ್ಲ, ಗೆಳತಿ ಅಂತಾನೆ ಒಂದ್ ಹಾಡು ಬರ್ದಿದ್ದೀನಿ ನಾನು ಯಾವ್ದ್ರೊಳಗ. ನೋಡಿ ಇದೊಂದು ಈಗ ಯಾವ್ದೋ ಒಂದು ಈ ಮನೆ ಇಲ್ಲಿ ಬಂದ ಶುರುನಲ್ಲಿ ಬರೆದಿದ್ರ ಬಗ್ಗೆ 1-2 ನುಡಿ ಹೇಳ್ಬೋದು. ಹೇಳಿ. ಅಲೆಮಾರಿ ನಾನು ನೆಲೆ ಇಲ್ಲದವಳು ನೀನೇಕೆ ನನಗೆ ಒಲಿದೆ, ಎಲ್ಲೆಲ್ಲೋ ಅಲೆದು ಹಗಲನ್ನು ಕಳೆದು ಮುಸ್ಸಂಜೆ ಕದವ ತೆರೆದೆ, ಯಾರ್ಯಾರೋ ಬಂದು ಹೆಸರೆತ್ತಿ ಕರೆದು ಕದ ತಟ್ಟಿ ಹೋಗುತ್ತಿಹರು, ನಡೆದು ದಣಿದು ಬಾಯಾರಿ ನೊಂದು ಬಂದವರಿಗಿಲ್ಲ ನೀರು, ಸಂಸಾರಿಯಾಗಿ ಸನ್ಯಾಸಿಯಾಗಿ ಇಬ್ಬರಿಗೆ ಕೈಯ ನೀಡಿ ಸವೆಸಿದೆನು ದಾರಿ ದೂರಾಯ್ತು ಕೇರಿ ಸಂಜೆಯಲ್ಲಿ ಕಾಡ ಕೂಡಿ, ಬಾನಲ್ಲಿ ಮೋಡ ಆಚೀಚೆ ಸರಿದು ಚಂದಿರನ ತೋರೆ ಮೊದಲು, ಬಾನಲ್ಲಿ ಮೋಡ ಆಚೀಚೆ ಸರಿದು ಚಂದಿರನ ತೋರೆ ಮೊದಲು, ತಂಗಾಳಿ ಬೀಸಿ ನೋವೆಲ್ಲ ಮರೆಸಿ ಮೈ ಮನವ ಸವರುತ್ತಿರಲು, ಕರ್ತವ್ಯದಿರುಳು ಕಂಬಳಿಯ ಹಾಸಿ ಮಲಗೆಂದು ಕೂಗುತ್ತಿಹುದು, ಆಸೆಗಳ ಹೊತ್ತ ಚಿಂತೆಗಳ ದಿಂಬು ತಲೆ ಕೆಳಗೆ ಸಿದ್ಧವಿಹುದು, ಅಲೆಮಾರಿ ನಾನು ನೆಲೆ ಇಲ್ಲದವಳು ನೀನೇಕೆ ನನಗೆ ಒಲಿದೆ, ಎಲ್ಲೆಲ್ಲೋ ಅಲೆದು ಹಗಲನ್ನು ಕಳೆದು ಮುಸ್ಸಂಜೆ ಕದವ ತೆರೆದೆ, ಕಣ್ಣು ಮುಚ್ಚಲಿಲ್ಲ ತೂಕಡಿಸಲಿಲ್ಲ ನೀನಾಗ ನನ್ನ ಕರೆದೆ, ಸಂಗಾತಿ ನಿನ್ನ ಒಲವನ್ನು ಹಾಡಿ ಕಿರು ದೀಪದಲ್ಲಿ ಬರೆದೆ, ಸಂಗಾತಿ ನಿನ್ನ ಒಲವನ್ನು ಹಾಡಿ ಕಿರು ದೀಪದಲ್ಲಿ ಬರೆದೆ. ನಮಸ್ಕಾರ. ತುಂಬಾ ಚೆನ್ನಾಗಿ, ಅಂದ್ರೆ ಹೇಗ್ ಹೇಳ್ಬೇಕು, ಅದು ಹೊಗಳಿಕ್ಕೆ ಶಬ್ದ ಇರೋದಿಲ್ಲ. ಯಾಕೆಂದ್ರೆ ಅಷ್ಟು ಮನಸ್ಸಿಗೆ ಮುಟ್ಟುವಂತ ವಾಕ್ಯ ರಚನೆ, ಅಷ್ಟು ಮನಸ್ಸಿಗೆ ಮುಟ್ಟುವಂತ ಹಾಡುಗಳನ್ನು ಬರೆದಿದ್ದೀರಾ. ನಮಸ್ಕಾರ. ಇವತ್ತು ಸೀತಾಲಕ್ಷ್ಮಿಯವರ ಕುರಿತಾಗಿ ಒಂದೆರಡು ಮಾತುಗಳನ್ನು, ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಮೇಶ್ವರ್ ಹೆಗಡೆ ಅವರ ಮೂಲಕ ಸೀತಾಲಕ್ಷ್ಮಿಯವರ ಪರಿಚಯವಾಯಿತು. ಪರಿಚಯವಾದ ನಂತರ ಅವರಲ್ಲಿ ಬರೆದಂತಹ ಪುಸ್ತಕಗಳನ್ನ ಪರಮೇಶ್ವರ್ ಹೆಗಡೆ ಅವರು ನನಗೆ ತಂದ್ಕೊಡ್ತಾರೆ. ಇದನ್ನು ಓದು, ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನೋಡು ಅಂತ. ಸೊ ನಾ ಅದನ್ನ ಓದಿದಾಗ ಒಂದೊಂದು ಪದಗಳು ಕೂಡ ಅದ್ಭುತವಾಗಿತ್ತು. ಪುರಂದರ ದಾಸರ ಕೀರ್ತನೆಯನ್ನ ಹೋಲುವಂತಹ ಅವರ ಒಂದು ಬರವಣಿಗೆಯ ಶೈಲಿ ಮನ ಮುಟ್ಟಿತ್ತು ನನಗೆ. ಹಾಗೆ ಅವರದ್ದೇ ಆದಂತಹ ಆತ್ಮಚರಿತ್ರೆ ಶಾರದ ವಿಲಾಸ, ಇದನ್ನ ನೋಡಿದಾಗ ನನಗೆ ತಾಯಿ ನೆನಪಾಗ್ತಾರೆ. ಅವಾಗ ಏನೇ ಇರ್ಲಿ ಒಮ್ಮೆ ಸೀತಾಲಕ್ಷ್ಮಿ ಅವರನ್ನ ನಾನು ಭೇಟಿ ಆಗ್ಲೇಬೇಕು ಅಂತ ಅನ್ಕೊಂಡು ಪರಮೇಶ್ವರ್ ಹೆಗಡೆ ಅವರಿಗೆ ವಿಷಯ ತಿಳಿಸಿದಾಗ ಅವರು ತುಂಬಾ ಖುಷಿಯಿಂದ ಸೀತಾಲಕ್ಷ್ಮಿ ಹೆಗಡೆ ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ ನಂತರ ತುಂಬಾ ಖುಷಿ ಆಗುತ್ತೆ ನನ್ಗೆ ಅವರನ್ನ ನೋಡಿ. ಆಮೇಲೆ ತ್ರಿಪದಿ, ಚೌಪದಿ, ಷಟ್ಪದಿಗಳೇ, ಭಾಮಿನಿ ಷಟ್ಪದಿ, ಇದರಲ್ಲೆಲ್ಲ ಕೃತಿಗಳನ್ನ ರಚಿಸಿದ್ದೀರಿ, ಇವೆಲ್ಲ ಹೇಗೆ ಸಾಧ್ಯವಾಯ್ತು, ಗಣಗಳ ಲೆಕ್ಕವನ್ನ ಹೇಗೆ ಮಾಡಿದ್ರಿ ಅಂತ ಕೇಳಿದಾಗ ಅದೆಲ್ಲವೂ ನನಗೆ ನನ್ನ ತಾಯಿಯಿಂದ ಬಂದಂತಹ ಬಳುವಳಿ ಅಂತ ಅವರು ಹೇಳ್ಕೊಳ್ತಾರೆ. ಇಂತಹ ಒಂದು ಅದ್ಭುತವಾಗಿ ಕವಿತೆಗಳನ್ನ ರಚಿಸಿದಂತಹ ಸೀತಾಲಕ್ಷ್ಮಿಯವರ ಹಾಡುಗಳು ಪ್ರತಿ ಮನಗಳಲ್ಲಿ ರಾರಾಜಿಸಲಿ, ಪ್ರತಿಯೊಬ್ಬ ಮನೆಯ ದೇವರ ಕೋಣೆಯಲ್ಲಿಯೂ ಅವರ ಭಜನೆಗಳು ಹೇಳಲ್ಪಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟನ್ನೆಲ್ಲ ನೋಡಿದ ನನಗೆ ಅಂದ್ರೆ ಪ್ರತಿಭೆ ಇದ್ರೂ ಕೂಡ ಮರೆಯಾದ ಸೀತಾಲಕ್ಷ್ಮಿಯವರನ್ನ ನೋಡಿದಾಗ ನನ್ನ ಮನದಲ್ಲಿ ಮೂಡಿದ ಭಾವನೆ, ಉತ್ತರವೇ ಸಿಗುತ್ತಿಲ್ಲ ಪ್ರಶ್ನೆಗಳೇ ಮೂಡುತ್ತಿದೆ ಹೀಗೇಕೆ ನಿಮ್ಮ ಬಾಳು, ಬರವಣಿಗೆ ಲೋಕ ಕೈ ಬೀಸಿ ಕರೆದರು ಹೆಸರೇಕೆ ಮರೆಯಾಯ್ತು ಇಲ್ಲಿ, ಬಡತನವೇ ಹೊತ್ತು ದೇಹವನ್ನೇ ತೆತ್ತು
ಬರಡಾಯ್ತು ಜೀವ ಮತ್ತು ವಿಧಿ ಬರೆದ ಬರಹ ಬದುಕಲ್ಲಿ ವಿರಹ ಕಳೆದಾಯ್ತು ಬಾಳ ಸಂಜೆ. ಯಾಕಂದ್ರೆ ತುಂಬಾ ಕಷ್ಟದಿಂದ ಬಂದಂತಹ ಜೀವ ಕೊನೆ ಗಳಿಗೆಯಲ್ಲಾದರೂ ಒಂದು ಸುಖದ ನಿಟ್ಟುಸಿರನ್ನ ಬಿಡಲಿ, ಪ್ರತಿಯೊಬ್ಬರಿಗೂ ಇವರ ಒಂದು ಸಾಹಿತ್ಯದ ಗರಿಮೆ ಹಿರಿಮೆ ಮನಕ್ಕೆ ಮುಟ್ಟುವಂತಾಗಲಿ ಎನ್ನುವುದೇ ನನ್ನ ಮನದಾಶಯ. ಧನ್ಯವಾದಗಳು. ನಿಮ್ಮದು ಮೂಲ ದೊಡ್ಡ ಕುಟುಂಬ, ದೊಡ್ಡ ಮನೆತನ ಅಂತ ಹೇಳಿದ್ರಿ. ಇಲ್ಲಿ ಹೇಗೆ ಇಲ್ಲಿ ಬಂದು ಮನೆ ಮಾಡಿ ಅದು ಹೇಗ ಆಯ್ತು ಒಂಚೂರು ಹೇಳ್ತೀರಾ? ದೊಡ್ಡ ಕುಟುಂಬ ಹೌದು, ಮೂಲ ಮನೆ ಹೊಯ್ಗುಂದ ನಮ್ದು. ನಮ್ ಹಿರಿಯರೆಲ್ಲ ಬಾಳೆ ಬದುಕಿದ ಮನೆ. ಈ ಉಳುವವನಿಗೆ ಭೂಮಿ ಅಂತ ಹೇಳೋ ಕಾನೂನು ಬಂದಾಗ ನಮ್ಮ ಮನೆ ಬಡತನಕ್ಕೆ ಬಂತು. ಓಹೋ. ಜಾಸ್ತಿ ಜಮೀನು ಉಳಿದಿಲ್ಲ ಮನೆಗೆ, ಬಡತನದ ಜೀವನ ಶುರುವಾತು. ಆಮೇಲೆ ಇಲ್ಲಿ ಒಂದಿಷ್ಟು ಎಲ್ಲ ಕಡಿದು ಮಾಡಿ ಜಮೀನ್ ಮಾಡ್ತಿದ್ರು ಆಗ ಬಹಳ ಜನ. ಆಗ ನಮ್ಮ ಯಜಮಾನ್ರು ಒಂದ್ ಸಣ್ಣ ಚೂರು ಜಾಗ ಮಾಡೋಣ ಅಂತ ಮಾಡಿಟ್ಟಿದ್ರು ಇಲ್ಲಿ. ಹಾಗೆ ಅಡವಿಲಿ ಬಂದು ಕೂತ್ಕೊಂಡಿದ್ರು. ವನವಾಸ, ಸೀತೆಗೆ ವನವಾಸ. ನಮ್ಮ ಮಾವನ ಯಾವಾಗ್ಲೂ ಹೇಳ್ತಿರ್ತಿದ್ವು, ಸೀತೆಗೆ ವನವಾಸ. ನಮ್ಮನೆ ಸೀತೆಗೆ ನನ್ನಿಂದನೇ ವನವಾಸ ಆಗೋತು ಹೇಳಿ. ನಿಮ್ಮ ಈ ಸಾಹಿತ್ಯ ಕಾವ್ಯಗಳ ಬರವಣಿಗೆ ಇನ್ನೂ ಸಾಕ್ತಾನೆ ಇದೆಯೋ ಅಥವಾ ನಿಂತಿದ್ಯೋ ಅಥವಾ ಇನ್ನೇನು ಎಷ್ಟು ಆಸಕ್ತಿ ಇದೆ, ಬರಿತಾ ಇದ್ದೀರಾ ಇನ್ನೂನು? ನಿಂತೆ ಹೋಗಿದೆ ಅಂತ ಹೇಳ ಹಂಗಿಲ್ಲ, ಎಲ್ಲಾರು ಬರೀತೀನಿ. ಆದ್ರೂ ಬರವಣಿಗೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ. ಯಾಕೆ? ಯಾಕೆಂದ್ರೆ ಈಗ ಪುಸ್ತಕ ಓದೋರೇ ಇಲ್ವಲ್ಲ, ಪುಸ್ತಕನೇ ಬೇಕಾಗಲ್ಲ ಈಗ ಯಾರಿಗೂ. ಮೊಬೈಲ್ ತಗೊಂಡ್ಬಿಟ್ರೆ ಅದ್ರಲ್ಲಿ ಹಾಡು, ಭಗವದ್ಗೀತೆ ಏನ್ ಬೇಕಾದ್ರೂ ಬರುತ್ತೆ. ಹಾಗಾಗಿ ಈ ಪುಸ್ತಕಗಳನ್ನ ಕೇಳೋರಿಲ್ಲ, ಅದು ಬಹಳ ನೋವು ಕೊಡುತ್ತೆ ಮನ್ಸಿಗೆ. ಬರದವರಿಗೆ ಪುಸ್ತಕಗಳು ಮುದ್ರಣ ಆಗ್ಬೇಕು, ಅವನ್ನ ಜನಗಳು ಓದ್ಬೇಕು, ಹಾಡ್ಬೇಕು ಅನ್ನೋದೆಲ್ಲ ಆಸೆ ಇರುತ್ತೆ. ಎಲ್ಲ ಹಾಡ್ಬೇಕು, ಕೇಳ್ಬೇಕು, ಜನ ಕೇಳ್ಬೇಕು, ಅದು ಖುಷಿ. ಇಲ್ಲ ಪುಸ್ತಕ ತಗೊಂಡೋಗಿ ಎಲ್ಲೋ ಮೂಲೆಗೆ ಇಟ್ಬಿಡ್ತಾವೆ ಅಂದ್ರೆ ಅದನ್ನ ಓದಲ್ಲ ಯಾರು ಈಗ. ಆ ಪರಿಸ್ಥಿತಿ ಬೇಜಾರು. ಸಾಹಿತ್ಯ ಲೋಕಕ್ಕೆ ದೊಡ್ಡ ಗದಾ ಪ್ರಹಾರ ಅಂದ್ರೆ ಅದು. ಕಲಾಸಕ್ತನಿಗೆ ಅಥವಾ ಒಬ್ಬ ಕಲಾವಿದನಿಗೆ ಅಭಿಮಾನಿಗಳ ಒಂದು ಪ್ರೋತ್ಸಾಹದ ಮುಂದೆ ಯಾವ ಪ್ರೋತ್ಸಾಹನೂ ಇಲ್ಲ ಅಂತ ಹೇಳ್ತಾರೆ. ಆ ಅಭಿಮಾನವೇ ಇಲ್ಲ ಅಂದ್ಮೇಲೆ ಕಲಾವಿದನ ಬೆಲೆ ಇಲ್ಲ ಅನ್ನೋದೇ ಒಂದು ಬೇಜಾರಿನ ವಿಷಯ. ಸಾಹಿತ್ಯ ಅಕಾಡೆಮಿಗಳಲ್ಲಾದ್ರೂ ದೊಡ್ಡ ದೊಡ್ಡ ಡಾಕ್ಟರೇಟ್ ಪದವಿ ಮಾಡಿದವ್ರು ಪುಸ್ತಕ ಪ್ರಿಂಟ್ ಮಾಡ್ತಾರೆ ಬಿಟ್ರೆ, ನಮ್ಮಂತ ಶಾಲೆಗೆ ಹೋದವ್ರ ಪುಸ್ತಕ ಎಲ್ಲ ಮಾಡೋದೇ ಇಲ್ಲ. ನಿಜವಾಗಂದ್ರೆ ಈ ನಮ್ ಸಾಹಿತ್ಯ ಪ್ರಪಂಚ ಏನ್ ಮಾಡ್ಬೇಕು ಅಂದ್ರೆ, ಈ ಹಳ್ಳಿ ಮೂಲೆಗಳೆಲ್ಲ ಬಾರಿ ಹೋಗಿರ್ತಾವೆ ಪಾಪ. ಅವಕ್ ಯಾರು ಸಹಾಯನೂ ಇರಲ್ಲ. ಅವ್ರನ್ನ ಬೆಳಕಿಗೆ ತಗೊಂಡೋಗಿ ತೋರಿಸ್ಬೇಕು ಪ್ರಪಂಚಕ್ಕೆ. ಅವ್ ಎಲೆ ಮೇಲೆ ಕಾಯಿಗಳೇ ಆಗೋಗಿ ಹೋಗ್ತಾರೆ. ನಮ್ಮ ಹಾಡಿನ ಬಳಜಿ ಸೈಡ್ ಇರ್ತಾರ. ಅವರಿಗೆ ಬಹಳ ಕಳಕಳಿ ಸಾಹಿತ್ಯದ ಬಗ್ಗೆ. ಅವ್ರು ಯಾರನ್ನಾದ್ರೂ ಪರಿಚಯಿಸೋದು ಮಾಡೋದು ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ. ಅಂತ ಕೆಲಸ ಮಾಡಬೇಕು. ಸಾಹಿತ್ಯ ಪ್ರೇಮ ಇಟ್ಕೊಳ್ಬೇಕು ಜನ. ನಮ್ ಸಾಹಿತ್ಯ ಪರಿಷತ್ಗಳು ಅದನ್ನ ಆ ಕೆಲಸ ಮಾಡಿದ್ರೆ ಈ ಹಳ್ಳಿ ಮೇಲಿನ ಜನಗಳು ಬರೆದಿದ್ದನ್ನ ಮಾಡಿದ್ದನ್ನ ನಾವು ಪ್ರಿಂಟ್ ಹಾಕೋದು, ಮಾಡೋದು, ಸಹಾಯ ಮಾಡೋದು, ಅವಕ್ಕೆ ಏನಾದ್ರು ಪ್ರೋತ್ಸಾಹ ಕೊಡೋದು ಮಾಡಿದ್ರೆ ಖುಷಿ ಆಗುತ್ತೆ. ಸೀತಾಲಕ್ಷ್ಮಿ ಅವರೇ, ಮೊದಲ ಪಾಠಶಾಲೆ ಮನೆ ಹೌದು, ಕಲಿಕೆ ಅಮ್ಮನೇ ಹೌದು. ಆದ್ರೂನು ನಮಗೆ ಒಂದು ಶಾಲೆ ಅಥವಾ ಒಂದು ವಿದ್ಯೆ, ಒಂದು ಆ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಅಂತ ಬೇಕು ಅಂತ ನಾವು ಹೋಗ್ತೇವೆ. ಅದು ಯಾವುದು ಇಲ್ಲದೇನೇನು ಒಂದು ಸಾಧನೆ ಮಾಡಬಹುದು ಅನ್ನೋದನ್ನ ತೋರಿಸಿದಂತ ಕಲಿಯುಗದ ಧೀಮಂತ ಮಹಿಳೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ ಇಷ್ಟು ಅಕ್ಷರ ಸಾಹಿತ್ಯ, ಅಕ್ಷರ ದಾಸೋಹ ಅದು ಎಂತ ಕಲಿತವರಿಗೂ ಸಾಧ್ಯ ಇಲ್ಲದಂತಹ ಒಂದು ಸಾಹಸದ ಕೆಲಸ. ನಿಮಗೆ ನಮ್ಮ ಚಾನೆಲ್ ನಿಂದ ಧನ್ಯವಾದಗಳನ್ನೊಂದಿಗೆ ನನ್ನೊಂದೊಂದು ಶಿರಸಾಷ್ಟಾಂಗ ನಮಸ್ಕಾರ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಬೇಕು. ಜಗತಿ